ಇದೇ ತೋಟದಲ್ಲಿ ಇದೇ ಕೂಡ ಮೇನ್ ಆಗಿ ಇವ್ರು ಪ್ರಾಬ್ಲಮ್ ನೋಡ್ತಿರೋದು ಮಣ್ಣು ಸರಿ ಇಲ್ಲ, ಮತ್ತೆ ಮಣ್ಣಿನ pH ಕೂಡ ಸರಿ ಇಲ್ಲ. ಇಲ್ಲಿ ಏನಾಗಿರೋದಂದ್ರೆ ಬೇರುಗಳು ಯಾವ್ದು ಡೆವಲಪ್ ಆಗಿಲ್ಲ. ಅದಾಗಿ ಮೇಲೆ ಗಿಡಗಳನ್ನ ಅಬ್ಸರ್ವ್ ಮಾಡ್ಬೋದು, ಗಿಡಗಳು ಆಲ್ರೆಡಿ ಒಣಗ್ತಾ ಇದ್ದಾವೆ. ಇದಕ್ಕೆ ನನ್ನ ಹೆಸರು ಮಲ್ಲಿಕಾ, ಇವರ ಹೆಸರು ನಾಗರತ್ನ. ನಮ್ದು MSc ಅಗ್ರಿಕಲ್ಚರ್ ಕಂಪ್ಲೀಟ್ ಆಗಿದೆ. ನಾವು ಸಾಯಿಲ್ ರಿಜನರೇಟಿವ್ ಆಫೀಸರ್ ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಇಂದ ನಾವು ತೋಟದಲ್ಲಿ ಕಲಿಕೆ ಎಂಬ ಪ್ರೋಗ್ರಾಮ್ ನ ನಾವಿಲ್ಲಿ ನಡೆಸ್ಕೊಡ್ತಾ ಇದೀವಿ. ನಾವು ಇಲ್ಲಿ ಗೋಕಾಕ್ ತಾಲೂಕಿನ ಕೌಜಲ್ಗಿ ಗ್ರಾಮಕ್ಕೆ ಭೇಟಿ ನೀಡಿದೀವಿ. ಈ ತೋಟದ ಮಾಲೀಕರನ್ನ ನಾವಿಲ್ಲಿ ಭೇಟಿ ಮಾಡ್ಕೊಡ್ತಿದೀವಿ. ಮತ್ತೆ ಹಾಗೆ ಈ ತೋಟದಲ್ಲಿ ಏನೇನು ಪ್ರಾಬ್ಲಮ್ಸ್ ಅಂದ್ರೆ ಏನೇನು ಸಮಸ್ಯೆಗಳನ್ನ ಇದೆಯೋ ಅದನ್ನ ನೋಡೋಣ ಬನ್ನಿ. ನಮಸ್ಕಾರ. ನಾವು ಕಲ್ಲಪ್ಪ ಅವರ ತೋಟದಲ್ಲಿ ಬಂದಿದೀವಿ. ಈಗ ಅವ್ರನ್ನೇ ಖುದ್ದಾಗಿ ಕೇಳೋಣ, ಅವ್ರು ಈ ತೋಟದಲ್ಲಿ ಏನೇನು ಅವ್ರ ಸಮಸ್ಯೆಗಳು. ಸರ್, ಇಲ್ಲಿ ನೀವು ಏನೇನು ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ? ನೀವೆಲ್ಲ ಖರ್ಚು ಮಾಡ್ತಾ ಇದ್ದೀರಿ, ಎಲ್ಲ ಕೊಡ್ತಾ ಇದ್ದೀರಾ, ಆದ್ರೂ ನಿಮಗೆ ಏನ್ ಪರಿಹಾರ ಇದೆ ಅಥವಾ ಏನ್ ಬೇರೆ ಬರ್ಬೇಕಂತ ಅನ್ಕೊಂಡಿದ್ರೆ ಮತ್ತೆ ಸರ್ ಏನಾದ್ರು ರೋಗ ಗೀಗ ಆ ಥರದ್ದೆಲ್ಲ ಸಮಸ್ಯೆಗಳು ನೋಡ್ತಾ ಇದ್ದೀರಿ? ರೈತ ಬಾಂಧವೇ, ನೀವಿಲ್ಲಿ ಮೇನ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಅಂತಂದ್ರೆ ಇವರು ಖುದ್ದಾಗಿ ಹೇಳಿದಾರೆ. ರೈತರು ಏನಂತಂದ್ರೆ ಅವ್ರು ಎಲ್ಲಾ ಕೊಡ್ತಿದ್ದಾರೆ, ಅಥವಾ ಅವ್ರು ಏನೇನು ಒಂದು ಹೊಲಕ್ಕೆ ಒಂದ್ ಎಕರೆಗೆ ಏನೇನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ, ಏನೇನ್ ಖರ್ಚು ಮಾಡ್ಬೇಕಲ್ಲ ಅದನ್ನೆಲ್ಲ ಖರ್ಚು ಮಾಡ್ತಿದ್ದಾರೆ. ಬಟ್ ಆದ್ರೂ ಅವರಿಗೆ ಬೆಳೆಗಳು ಚೆನ್ನಾಗಿ ಬರ್ತಿಲ್ಲ, ಮತ್ತೆ ಕಬ್ಬೆಲ್ಲ ಚೆನ್ನಾಗಿ ಬರ್ತಿಲ್ಲ. ಅದಕ್ಕೆ ಏನೇನ್ ಪರಿಹಾರ? ಮೊದಲನೇದಾಗಿ ಪ್ರಾಬ್ಲಮ್ ಎಲ್ಲಿಂದ ಆಗ್ತಿದೆ ಅಂತಂದ್ರೆ ನಾವು ನೋಡೋಣ. ಈಗಿನ ರೈತರುಗಳೆಲ್ಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಾವು ಮೊದಲು ಅವರೆಲ್ಲ ಹೇಳ್ತಾರೆ, ನೀವು ಎಲ್ಲಾ ಕಡೆಗೆ ಅಬ್ಸರ್ವ್ ಮಾಡಿರ್ಬೋದು, ರೈತರು ಯಾವತ್ತು ಮಣ್ಣಿನ ಬಗ್ಗೆ ಇಲ್ಲಿ ತನಕ ಮಾತಾಡಿರಲ್ಲ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮೇಡಮ್ ನಮ್ಗೆ ಈ ತರ ಸಮಸ್ಯೆ ಆಗಿದೆ, ಈ ತರ ರೋಗ ಬಂದಿದೆ, ಅಥವಾ ಈ ತರ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀವಿ ಅಂತ ಹೇಳ್ತಿದಾರೆ ಹೊರತು ಯಾರಾದ್ರೂ ಮೇಡಮ್ ನಮ್ಮ ಮಣ್ಣು ಈ ರೀತಿ ಇದೆ, ನಮ್ಮ ಮಣ್ಣು ಹಾಳಾಗ್ತಿದೆ, ನಾವ್ ಅದಕ್ಕೆ ಏನ್ ಸೊಲ್ಯೂಷನ್ ಕಂಡ್ಕೋಬೇಕಂತ ಯಾರು ಇಲ್ಲಿ ತನಕ ಹೇಳಿರಲ್ಲ. ಅದನ್ನ ನಾವು ಮೊದ್ಲು ನಿಮಗೆ ತಿಳಿಸ್ಕೊಡ್ತೀವಿ. ಈಗ ನಾವು ಫಸ್ಟ್ ಇಲ್ಲಿ ಮಣ್ಣಿನ ಹೇಗಿರುತ್ತೆ ಅಂತಂದ್ರೆ, ನಾವು ಮಣ್ಣಿನ pH ಅಂತ ಕರಿತೀವಿ. ನೀವೀಗ ಅಬ್ಸರ್ವ್ ಮಾಡ್ಬೋದು, ಮಣ್ಣಿನ pH 4.5 ಇದೆ. ಮಣ್ಣಿನ pH ಅಂತಂದ್ರೆ ಬಹಳ ಜನಕ್ಕೆ ರೈತರಿಗೆ ಏನು ಗೊತ್ತಿರಲ್ಲ. ನಾವ್ ಹೇಳ್ತಿದ್ವಿ ಮಣ್ಣಿನ ರಸಸಾರ ಅಂತ. ಮಣ್ಣಿನ ರಸಸಾರ ಅಂತಂದ್ರೆ ಇದು 3 ಟೈಪ್ಸ್ ಬರುತ್ತೆ. ಫಸ್ಟ್ ಏನ್ ಹೇಳ್ತಿದ್ರು ಅಂತಂದ್ರೆ 1 to 6, 1 ರಿಂದ 6 ಇದನ್ನ ಎಸಿಡಿಕ್ ಸಾಯಿಲ್ ಅಂತ ಕರಿತೀವಿ. ಅದಾಗಿದ್ಮೇಲೆ 6 ರಿಂದ 7 ನ್ಯೂಟ್ರಲ್ ಸಾಯಿಲ್ ಅಂತ ಕರಿತೀವಿ, ಅಂದ್ರೆ ತಟಸ್ಥ ಮಣ್ಣು. ಅದಾಗಿ 7 ನಿಂದ ಮೇಲ್ಗಡೆ ಏನೇನ್ ಬರುತ್ತಲ್ಲ ಅದನ್ನ ಎಸಿಡಿಕ್ ಸಾಯಿಲ್ ಅಂತ ಕರಿತೀವಿ, ಅಂತಂದ್ರೆ ಕ್ಷಾರೀಯ ಮಣ್ಣು ಅಂತ. ಇವಾಗ ನಾರ್ಮಲ್ ಆಗಿ ಸೈಂಟಿಸ್ಟ್ ಎಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ವೈಜ್ಞಾನಿಕವಾಗಿ ಯಾವುದೇ ಬೆಳೆ ಬೆಳಿಬೇಕಾದಂತಂದ್ರೆ ಮಣ್ಣಿನ pH ರಸಸಾರ ಅಂತ ಏನ್ ಕರಿತೀವಲ್ಲ ಅದು 6 ರಿಂದ 7 ತನ ಬರ್ಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಮಣ್ಣು ಸರಿಯಾಗಿದ್ದು ಅಲ್ಲಿ ಬೆಳೆಗೆ ಏನೇನು ಬೇಕಲ್ಲ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಬಟ್ ಈ ತೋಟದಲ್ಲಿ ಏನಿದೆ ಅಂತಂದ್ರೆ 4.5 ಎಸಿಡಿಕ್ ಸಾಯಿಲ್ ಅಂತ ಕರಿತೀವಿ. ಎಸಿಡಿಕ್ ಸಾಯಿಲ್ ಇದ್ದಾಗ ಏನೇನ್ ಪ್ರಾಬ್ಲಮ್ಸ್ ಆಗ್ತವೆ ಅಂತ ನಾನ್ ನಿಮ್ಗೆ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನ್ಯೂಟ್ರಿಯೆಂಟ್, ಮೇಜರ್ ನ್ಯೂಟ್ರಿಯೆಂಟ್. ಈಗ ನಾವ್ ಎಲ್ಲರಿಗೂ ಗೊತ್ತಿರ್ಬೇಕಂತ, ಈಗ ಗೊಬ್ಬರ ನಾವ್ ಏನೇನ್ ಹಾಕ್ತಿರ್ತೀವಲ್ಲ, ನೈಟ್ರೋಜನ್ ಆಗಿರ್ಲಿ, ಫಾಸ್ಫರಸ್ ಆಗಿರ್ಲಿ, ಪೊಟ್ಯಾಷಿಯಂ, ಈ ತರ ಎಲ್ಲ ರೈತರು ಇದನ್ನೆಲ್ಲ ಕೊಡ್ತಾನೆ ಇರ್ತಾರೆ. ಬಟ್ ಅದು ಗಿಡಗಳಿಗೆ ಹೋಗ್ತಿದ್ದೇನೆ ಇಲ್ವಂತ ಯಾವ ರೈತರಿಗೂ ಗೊತ್ತಾಗಲ್ಲ. ಈವನ್ ನಮಗೂ ಕಣ್ಣಾರೆ ನೋಡಿದಾಗಂತ ಯಾರಿಗೂ ಗೊತ್ತಾಗಲ್ಲ. ಬಟ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಮಣ್ಣಿನ pH ಸರಿ ಇಲ್ಲ ಅಂತಂದ್ರೆ ಯಾವುದೇ ನ್ಯೂಟ್ರಿಯೆಂಟ್ಸ್ ಮಣ್ಣಲ್ಲೇ ಲಾಕ್ ಆಗಿರುತ್ತೆ, ಅಂತಂದ್ರೆ ಮಣ್ಣದಲ್ಲೇ ಹಿಡಿದಿಟ್ಕೊಂಡಿರುತ್ತೆ. ಅದನ್ನ ಮಣ್ಣಲ್ಲಿ ಆ ನ್ಯೂಟ್ರಿಯೆಂಟ್ಸ್ ನ ಗಿಡಕ್ಕೆ ತಲುಪಿಸುವಂತ ಶಕ್ತಿ ಆ ಗಿಡಕ್ಕೂ ಇರೋದಿಲ್ಲ. ಏನಕ್ಕೆ ಗಿಡಕ್ಕೆ ಇರೋದಿಲ್ಲ ಅಂತಂದ್ರೆ, ಮೇನ್ ಆಗಿ ಅಲ್ಲಿ ಬರೋದು ರೂಟ್ಸ್, ಬೇರುಗಳು ಅಂತ ಕರಿತೀವಿ. ವೈಟ್ ರೂಟ್ಸ್ ಡೆವಲಪ್ ಆಗಿರಲ್ಲ. ವೈಟ್ ರೂಟ್ಸ್ ಏನಕ್ಕೆ ಡೆವಲಪ್ ಆಗಿರಲ್ಲ ಅಂತಂದ್ರೆ, ಮಣ್ಣು ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ಈ ತರ ಮಣ್ಣು ಇದು ಏನು ಗಟ್ಟಿಯಾಗಿ ಕಾಣ್ತಿದೆ ಮಣ್ಣು, ಈ ತರ ಇದ್ದಾಗ ಮಣ್ಣಿಲಿ ಇಲ್ಲಿ ನೋಡಿ ಮಾಯಿಶ್ಚರ್ ಕೂಡ ಇಲ್ಲಿಲ್ಲ. ಏನಕ್ಕಂತಂದ್ರೆ ಒಂದು ಮಣ್ಣಿಗೆ ಎಷ್ಟು ಮಾಯಿಶ್ಚರ್ ಬೇಕಲ್ಲ, ಸಾಯಿಲ್ ಮಾಯಿಶ್ಚರ್, ಅಲ್ಲಿ ಇದು ಕೂಡ ಇಲ್ಲಿ ಈ ತರ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಮಣ್ಣಿಗೆ ಗಿಡಗಳಿಗೆ ಏನು ವೈಟ್ ರೂಟ್ಸ್ ಗೆ ಉಸಿರಾಡಕ್ಕೆ ಆಕ್ಸಿಜನ್ ಅಥವಾ ಏನು ವಾಟರ್ ಅಂದ್ರೆ ಅಲ್ಲಿನ ಸಾಯಿಲ್ ಮಾಯಿಶ್ಚರ್ ಮೇಂಟೈನ್ ಮಾಡೋದಕ್ಕೆ ಗಿಡಗಳಿಗೆ ಈ ಮಣ್ಣು ಸಪೋರ್ಟ್ ಮಾಡ್ತಿಲ್ಲ. ಏನಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅಂತಂದ್ರೆ, ಮಣ್ಣು ಇಷ್ಟು ಗಟ್ಟಿ ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸಾಯಿಲ್ ಪೋರ್ಸ್ ಅಂತ ಕರಿತೀವಿ, ರಂಧ್ರಗಳು ಅಂತಂದ್ರೆ ಆ ರಂಧ್ರಗಳು ಕ್ಲೋಸ್ ಆಗಿರ್ತಾವ. ಆ ರಂಧ್ರಗಳು ಕ್ಲೋಸ್ ಆದಾಗ ಏನಾಗುತ್ತೆ ಅಂತಂದ್ರೆ ಗಾಳಿ ಅಥವಾ ನೀರು ಯಾವುದೇ ಹೋಗೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಅದೇನಾಗಿರುತ್ತೆ, ಮೇಲ್ಗಡೆನೆ ನಿಂತಿರುತ್ತೆ. ನೀವು ಬೇಕಾದ್ರೆ ಇಲ್ಲೆಲ್ಲ ನೀವು ಒಂದ್ಸರಿ ನೀರ್ ಹಾಸ್ರಿ, ಇಲ್ಲಿ ನೀರು ಹಿರ್ಕೊಳ್ಳೋದಿಲ್ಲ. ನೀರ್ ನೀವ್ ಹೆಂಗ್ ಬಿಡ್ತೀರಲ್ಲ ಹಂಗೆ ಹೋಗ್ತಿರುತ್ತ. ಅದು ಆಕ್ಚುಲಿ ಆತರ ಆಗ್ಬಾರ್ದು. ಯಾವಾಗ್ಲೂ ನೀರು ನಾವು ಕೊಡ್ತಿರೋದ್ರೆ ನಿಧಾನಕ್ಕೆ ಅದು ಮಣ್ಣುಗಳು ಏನ್ ಮಾಡ್ಬೇಕಂತಂದ್ರೆ ಅದನ್ನ ಹಿಡಿದಿಟ್ಕೊಂಡಿರ್ಬೇಕು. ಆ ಹೋಲ್ಡಿಂಗ್ ಕೆಪಾಸಿಟಿ ಏನಾಗಿರುತ್ತೆ ಈ ಮಣ್ಣಲ್ಲಿ ಕಡಿಮೆ ಇರುತ್ತೆ.
ಅದು ಈ ಕಡಿಮೆ ಆದಾಗ ಏನಾಗುತ್ತೆ ಅಂತಂದ್ರೆ ರೂಟ್ಸ್ ಗಳು ಏನಿರ್ತಾವಲ್ಲ ಅವು ಡೆವಲಪ್ ಆಗಲ್ಲ. ಮೇನ್ ಆಗಿ ಎಲ್ಲರೂ ಏನ್ ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ ವೈಟ್ ರೂಟ್ಸ್ ಅಥವಾ ಏನ್ ನಾವು ಬೇರುಗಳಂತ ಕರಿತೀವಲ್ಲ, ಸುಮ್ನೆ ಇವಾಗ ನೋಡ್ರಿ ಈ ಬೇರುಗಳಂತ ಇದ್ರ ಅಬ್ಸರ್ವ್ ಮಾಡ್ಬೋದು. ಇದು ಒಂದೇ ರೂಟ್ ಡೆವಲಪ್ ಆಗಿದೆ, ಮತ್ತೆ ಇದು ಕಲರ್ ಕೂಡ ಚೇಂಜ್ ಆಗಿದೆ. ರೂಟ್ಸ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಯಾವಾಗ್ಲೂ ವೈಟ್ ಕಲರ್ ಅಲ್ಲಿ ಇರ್ಬೇಕು. ಏನಕ್ಕಪ್ಪ ಅಂತಂತಂದ್ರೆ ಅದು ನಾನ್ ಲಿಗ್ನಿಫೈಡ್ ಆಗಿರುತ್ತೆ. ನಾನ್ ಲಿಗ್ನಿಫೈಡ್ ಅಂದ್ರೆ ಲಿಗ್ನಿನ್ ಕಂಟೆಂಟ್ ಇರೋದಿಲ್ಲ, ಅಂದ್ರೆ ಕಟ್ಟಿಗೆಗೆ ಏನ್ ಇರ್ತದಲ್ಲ ಆ ಕಂಟೆಂಟ್ ಇದ್ರಾಗಿರೋದಿಲ್ಲ. ಅದು ವೈಟ್ ರೂಟ್ಸ್ ಆಗಿ ಆಕ್ಟಿವ್ ಆಗಿರುತ್ತೆ, ಬಿಳಿ ಬೇರುಗಳು. ಇವಾಗ ಇದನ್ನ ನೋಡ್ರಿ ಅಬ್ಸರ್ವ್ ಮಾಡಿರ್ಬೋದು, ಇದು ಬರೀ ರೂಟ್ಸ್ ಇದಷ್ಟೇ ಡೆವಲಪ್ ಆಗಿದೆ. ಇದರಲ್ಲಿ ಲ್ಯಾಟ್ರಲ್ ಆಗಿ ಅಂತಂದ್ರೆ ಸೈಡಿಗೆ ಯಾವ ರೂಟ್ಸ್ ಇರೋದಿಲ್ಲ, ಮತ್ತೆ ರೂಟ್ ಹೇರ್ಸ್ ಅಂತ ಕರಿತೀವಿ ನಾವು. ಆ ರೂಟ್ ಹೇರ್ಸ್ ಕೂಡ ಏನು ಡೆವಲಪ್ ಆಗಿರೋದಿಲ್ಲ. ನಮಗೆ ಇಲ್ಲಿ ಏನ್ ಮೇಜರ್ ಕಾಣ್ಬೋದು ಅಂತಂದ್ರೆ ಎಸಿಡಿಕ್ ಸಾಯಿಲ್ ಅಂತಂದ್ರೆ ನಿಮಗೆ ಮೇಜರ್ ಗೊತ್ತಾಗ್ಬಿಡುತ್ತೆ ಏನಂತಂದ್ರೆ ಆಸಿಡ್ ನಾವ್ ಯಾರ ಮೇಲೆ ಹಾಕಿದ್ರೆ ಸುಡುತ್ತೆ, ಅದೇ ರೀತಿ ಕೂಡ ಇಲ್ಲಿ ಯಾವಾಗ ಆಸಿಡ್ ಇರುತ್ತಲ್ಲ ಈ ರೂಟ್ಸ್ ಗಳೆಲ್ಲ ಸುಟ್ಟೋಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಳ್ಕೊಳಕ್ಕೆ ಇಲ್ಲಿ ನ್ಯೂಟ್ರಿಯೆಂಟ್ಸ್ ಇದು ಮಾಡೋದಕ್ಕೆ ಇದು ಏನ್ ಮಾಡೋದಕ್ಕೆ ಏನೂ ಇಲ್ಲ ಇದ್ರಲ್ಲಿ. ಈ ರೂಟ್ ಕ್ಯಾಪ್ ಆಗಿರ್ಲಿ ಇದು ಏನು ಡೆವಲಪ್ ಆಗಿರೋದಿಲ್ಲ. ಈ ಲ್ಯಾಟ್ರಲ್ ರೂಟ್ಸ್ ಕೂಡ ಡೆವಲಪ್ ಆಗಿರಲ್ಲ, ಇದು ಎಲ್ಲ ಕಪ್ಪಾಗಿರೋದು. ಇದಕ್ಕೆ ಏನೇನ್ ಮೇಜರ್ ಇದೇ ಮೇನ್ ಆಗಿ ಕಾರಣ. ಈ ಗಿಡಗಳು ಡೆವಲಪ್ ಆಗದೆ ಇರೋದಕ್ಕೆ ಕಾರಣನೇ ಈ ಬಿಳಿ ಬೇರುಗಳು. ಇದೆಲ್ಲಿ ಏನು ಇಲ್ಲ. ಇಲ್ಲಿ ನೋಡ್ರಿ, ಇದೆಲ್ಲ ಏನು ಡೆವಲಪ್ ಆಗಿರಲ್ಲ. ಈ ತರ ಡೆವಲಪ್ ಆಗಿರೋದು ಅಂತಂದ್ರೆ ಗಿಡ ಚೆನ್ನಾಗಿ ಬೆಳಿ ಅಂತಂತಂದ್ರೆ ಎಲ್ಲಿ ಬೆಳಿಬೇಕು? ನಿಮಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ, ಬೇರುಗಳು ಎಷ್ಟು ನಮಗೆ ಗಿಡಗಳಿಗೆ ಹೆಲ್ಪ್ ಮಾಡ್ತಾವ ಅಂತಂತಂದ್ರೆ ಅದು ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡ್ಕೊಂಡು ಮಾಯಿಶ್ಚರ್ ಕೂಡ ಅದು ಹಿಡಿದಿಟ್ಕೊಂಡು ಏನೇನ್ ಬೇಕಲ್ಲ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸ್ ನ ಅದನ್ನ ಎಳ್ಕೊಂಡ್ಬಿಟ್ಟು ಕೊಡುತ್ತೆ. ಮತ್ತೆ ಇಲ್ಲಿ ನಾವು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಅಂತ ಕರಿತೀವಿ. ಅದು ಕೂಡ ಇಲ್ಲಿ ಯಾವ ರೀತಿ ಕಡಿಮೆ ಆಗಿದೆ ಅಂತಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನಮಗೆ ಗೊತ್ತಾಗ್ತದೆ ಈಸಿ ನೋಡಿ, ರೂಟ್ಸ್ ಡೆವಲಪ್ ಆಗಿಲ್ಲ, ಅದರಲ್ಲಿ ನೀವು ಅರ್ಥ ಮಾಡ್ಕೋಬಹುದು ಏನಂತಂದ್ರೆ ಮೈಕ್ರೋ ಆರ್ಗಾನಿಸಮ್ ಆಕ್ಟಿವಿಟಿ ಕಡಿಮೆ ಆಗಿದೆ. ಈ ಮಣ್ಣಿನಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಎಷ್ಟು ಕೆಲಸ ಮಾಡ್ತವೆ ಅಂತಂದ್ರೆ ನಮಗೆ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ನಾವು ಹೊರಗಡೆಯಿಂದ ನಾವ್ ಇಲ್ಲಿ ಒಂದ್ ಮಾಡೋದ್ರಿಂದ ಅಲ್ಲಿ ಕೋಟ್ಯಾನು ಜೀವಿಗಳು ಒಂದೇ ಸರಿ ಕೆಲಸ ಮಾಡೋದ್ರಿಂದ ಅದು ನಾವು ಮಾಡಿರೋಂತ ಕೆಲಸ ನಾವೆಲ್ಲ ಮಾಡ್ತಿರ್ತವೆ. ಏನಪ್ಪಾ ಅಂತಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಇವು ಎಲ್ಲ ಡೈರೆಕ್ಟ್ ಆಗಿ ಗಿಡಗಳಿಗೆ ಸಿಗಲ್ಲ. ಅವೆಲ್ಲ ಅನ್ಅವೈಲಬಲ್ ಫಾರ್ಮ್ ಅಲ್ಲಿ ಇರುತ್ತೆ. ಅನ್ಅವೈಲಬಲ್ ಫಾರ್ಮ್ ಅಲ್ಲಿ ಇದ್ದದನ್ನ ಅವೈಲೇಬಲ್ ಅಂತಂದ್ರೆ ಗಿಡಕ್ಕೆ ಯಾವ ರೀತಿ ಬೇಕಲ್ಲ. ಈಗ ನಮ್ಮ ಮನೆಯಲ್ಲಿ ಅಕ್ಕಿ ಇರುತ್ತೆ, ನಾವ್ ಯಾರಾದ್ರೂ ಅಕ್ಕಿ ಊಟ ಮಾಡ್ತೀವ? ಇಲ್ಲ, ಅದನ್ನ ಅನ್ನ ಮಾಡ್ಕೊಂಡು ಊಟ ಮಾಡ್ತೀವಿ. ಅದೇ ರೀತಿ ಕೂಡ ಗಿಡಗಳಿಗೆ ಸಹ ನೈಟ್ರೋಜನ್ ಅನ್ನೋದು ಅದನ್ನ ಕನ್ವರ್ಟ್ ಮಾಡ್ಬಿಟ್ಟು ಈಗ ಅಮೋನಿಯಾ ನೈಟ್ರೇಟ್ ಅಥವಾ ನೈಟ್ರೈಟ್ ಅನ್ನೋ ಫಾರ್ಮ್ ಅಲ್ಲಿ ಇದ್ದಾಗ ಮಾತ್ರ ಗಿಡಗಳು ನೈಟ್ರೋಜನ್ ಇದು ಮಾಡ್ತಾವ್. ಅದನ್ನೆಲ್ಲ ಯಾರು ಮಾಡ್ಕೊಡ್ತಾರೆ? ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಮಾಡ್ಕೊಡ್ತಾವ್. ಇದರಲ್ಲಿ ನೋಡ್ಬೋದು ನೀವು ಡೆವಲಪ್ ಆಗಿರಲಿ ಯಾವ್ಯಾವ ಅಂತಂದ್ರೆ ಈಗ ನಾವ್ ಹೇಳ್ಬೋದು ಅಜಿಟೋಬ್ಯಾಕ್ಟರ್ ಆಗಿರ್ಬೋದು, ಮೈಕ್ರೋರೈಸ್ ಆಗಿರ್ಬೋದು, ಈ ತರದ್ದೆಲ್ಲ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಇವು ಏನಿರುತ್ತೆ ಈ ಮಣ್ಣಲ್ಲಿ ಇರೋದಿಲ್ಲ. ಅದಾಗಿದ್ಮೇಲೆ ಇನ್ನೊಂದೇನಂತಂದ್ರೆ ಎಳೆ ಉರುಗಳು ಅರ್ಥವಾಮ್ಸ್ ಅಂತ ಕರಿತೀವಿ. ಅದೇನಂತಂದ್ರೆ ಇಲ್ಲಿ ಡೆವಲಪ್ ಆಗಿರಲ್ಲ. ನೀವು ನೋಡ್ಬೋದು ಇಂಥ ಮಣ್ಣಲ್ಲಿ ಕೂಡ ಎಳೆ ಉರು ನೀವು ಅರ್ಥವಾಮ್ಸ್ ಏನಂತ ಕರಿತೀವಲ್ಲ ಅದು ಏನು ಇಲ್ಲಿ ಸಿಗೋದಿಲ್ಲ. ಅದು ಅವು ಎಷ್ಟು ಮೇನ್ ರೋಲ್ ಮಾಡ್ತಾವ ಅಂತಂದ್ರೆ ನಾವು ಮೊದಲನೇದೇ ಮಾತಾಡಿದ್ವಿ, ಸಾಯಿಲ್ ಗಟ್ಟಿಯಾಗಿ ಅದನ್ನ ಯಾರು ಮೃದು ಮಾಡ್ತಾರಂತಂದ್ರೆ ಮೊದಲನೇ ಕೆಲಸ ಅರ್ಥವಾಮ್ಸ್ ಮಾಡ್ತಾವ. ಅದು ಯಾವ ರೀತಿ ಅಂತಂದ್ರೆ ಅದ್ರ ಮೂವ್ಮೆಂಟ್, ಅದು ಮೇಲ್ಗಡೆ ಕೆಳಗಡೆ ಅದೆಲ್ಲ ಮಾಡ್ತೀವಿ. ಮತ್ತೆ ಅದು ವೇಸ್ಟ್ ಅಂಡ್ ಡೆವಲಪ್ಮೆಂಟ್ ಎಕ್ಸ್ಕ್ರಿಮೆಂಟ್ ಅಂತ ಕರಿತೀವಿ. ಆ ಎಕ್ಸ್ಕ್ರಿಮೆಂಟ್ ಅನ್ನೋದು ಏನಂತಂದ್ರೆ ಅದರಲ್ಲಿ ಕೂಡ ನೈಟ್ರೋಜನ್ ನಾವೇನೇನು ನ್ಯೂಟ್ರಿಯೆಂಟ್ಸ್ ಇರ್ತಾವಲ್ಲ ಅದ್ರಲ್ಲಿ ಇರುತ್ತೆ. ಅದರಿಂದ ಕೂಡ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾಗಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಕ್ಲೋರೋಫಿಲ್ ಅಂತ ನಾವು ಮಾತಾಡ್ತೀವಿ. ಅದು ಎಷ್ಟು ಇಂಪಾರ್ಟೆಂಟ್ ಈ ಗಿಡಗಳಿಗೆ ಇಷ್ಟಲ್ಲ. ಇದು ಒಣಗಕ್ಕೆ ರೀಸನ್ ಏನಂತಂದ್ರೆ ಇದರಲ್ಲಿ ಕ್ಲೋರೋಫಿಲ್ ಅನ್ನೋ ಪಿಗ್ಮೆಂಟ್ ಇರೋದಿಲ್ಲ. ಅಂತಂದ್ರೆ ಈ ಎಲೆ ಗ್ರೀನ್ ಆಗಿದೆ ಅಂತಂತಂದ್ರೆ ಲೈಟ್ ಗ್ರೀನ್ ಕಲರ್ ಇದೆ ಅಂತಂದ್ರೆ ಅದಕ್ಕೆ ಮೇನ್ ಪಿಗ್ಮೆಂಟ್ ಯಾವ್ದಂತ ಕರಿತೀವಿ ಅಂತಂದ್ರೆ ಕ್ಲೋರೋಫಿಲ್. ಇದೇನಂತಂದ್ರೆ ಆಹಾರ ಇದ್ದಂಗೆ ಗಿಡಗಳಿಗೆ ನಮಗೆ ಯಾವ ರೀತಿ ಆಹಾರ ಅನ್ನೋದು ಇಂಪಾರ್ಟೆಂಟ್, ಗಿಡಗಳಿಗೂ ಕೂಡ ಅದೇ ರೀತಿ ಆಹಾರ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ನಮಗೆ ಗಿಡಗಳಿಗೆ ಆಹಾರನೇ ಇಲ್ಲ ಅಂತಂದ್ರೆ ಅದು ಎಷ್ಟು ದಿವಸ ಬದುಕ್ಬೋದು? ನೀವು ಅಂದಾಜಾಗಿ ಹೇಳಿ. ಜಾಸ್ತಿ ಹೌದು, ಅದೇ ರೀತಿ ಕೂಡ ಇದು ನಾವು ಯಾವಾಗ ಇದು ಏನಕ್ಕೆ ನ್ಯೂಟ್ರಿಯೆಂಟ್ಸ್ ಕರೆಕ್ಟ್ ಆಗಿ ಕೊಡಲ್ಲ. ಹಬ್ಬ ಅಂತಂದ್ರೆ ಸ್ವಲ್ಪ ದಿನ ಇದು ಬರುತ್ತೆ. ಆಮೇಲೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ರೈತರಿಗೆ ಏನು ಈಗ ಹಾಕಿರ್ತಾರಂತಂದ್ರೆ ಇಳುವರಿ ಮೇಲೆ ಇರ್ತದೆ. ಅವ್ರು ಅನ್ಕೊಂಡಿರೋ ರೀತಿ ಇಳುವರಿ ಬರೋದಿಲ್ಲ. ನಾವು ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ನಮ್ಮ ಮಣ್ಣನ್ನ ಸರಿ ಮಾಡ್ಕೋಬೇಕು. ಈಗ ಆ ಗಿಡಗಳಿಗೆ ಏನ್ ಬೇಕು ಆಹಾರ ಕೊಡ್ಲಿಲ್ಲ ಅಂತಂದ್ರೆ ಗಿಡಗಳು ಕೂಡ ಬಹಳ ದಿನ ಬದುಕೋದಿಲ್ಲ. ಇದೇ ತೋಟದಲ್ಲಿ ಇದೇ ಕೂಡ ಮೇನ್ ಆಗಿ ಇವ್ರ ಪ್ರಾಬ್ಲಮ್ ನೋಡ್ತಿರೋದು, ಮಣ್ಣು ಸರಿ ಇಲ್ಲ, ಮತ್ತೆ ಮಣ್ಣಿನ pH ಕೂಡ ಸರಿ ಇಲ್ಲ. ಇಲ್ಲಿ ಏನಾಗಿರೋದಂದ್ರೆ ಬೇರುಗಳು ಯಾವ್ದು ಡೆವಲಪ್ ಆಗಿಲ್ಲ. ಅದಾಗಿದ್ಮೇಲೆ ನೀವು ಗಿಡಗಳನ್ನ ಅಬ್ಸರ್ವ್ ಮಾಡ್ಬೋದು, ಗಿಡಗಳು ಆಲ್ರೆಡಿ ಒಣಗ್ತಾ ಇದಾವೆ. ಇದಕ್ಕೆ ಮೇನ್ ರೀಸನ್ ಇದಕ್ಕೆ ಮಣ್ಣಿಗೆ ಮಾಯಿಶ್ಚರ್ ನ ಹಿಡಿದಿಟ್ಕೊಂತ ಶಕ್ತಿ ಇಲ್ಲ. ಅಂತಂದ್ರೆ ನೀರನ್ನ ಹಿಡಿದಿಟ್ಕೊಂಡ ಶಕ್ತಿ ಇರೋದಿಲ್ಲ. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ನಾವೇನ್ ಕರಿತೀವಲ್ಲ ಅದು ಕಂಪ್ಲೀಟ್ ಆಗಿ ನಿಲ್ಲಾಗಿರುತ್ತೆ, ಇದರಲ್ಲಿ ಇರೋದಿಲ್ಲ.
ಇದೇ ರೀತಿ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಎಲ್ಲ ರೈತರು ಫೇಸ್ ಮಾಡ್ತಿರ್ತಾರೆ. ನೀವು ಕೂಡ ಯಾರಾದ್ರೂ ನೀವು ಯಾರು ರೈತರು ಈ ತರ ಸಮಸ್ಯೆಗಳನ್ನ ಏನಾದ್ರೂ ಫೇಸ್ ಮಾಡ್ತಿದ್ದೀರ ಅಂತಂದ್ರೆ ಡಾಕ್ಟರ್ ಸಾಯಿಲ್ ಅನ್ನ ಬಳಸಿ ನಿಮ್ಮ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಧನ್ಯವಾದಗಳು. ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿ ಪಡೆಯಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೇರಣೆಯಾಗಿದೆ.